ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ಕರ್ನಾಟಕ ಬಜೆಟ್ 2026-27ರಲ್ಲಿ ಕರ್ನಾಟಕ ಅವ್ಯಯದಲ್ಲಿ ಹೇಳ್ತಿರ್ತಕ್ಕಂತಹ ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ನಾನು ಈ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡ್ಬೋದು 2026-27ನೇ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂತಹ 15,000 ಬೋಧಕ ಹುದ್ದೆಗಳ ಭರ್ತಿಗೆ ಕ್ರಮವನ್ನು ತಗೊಂತಾರ ಅಂತ ಹೇಳ್ತಾರೆ. ಇದೇ ತಿಂಗಳೊಳಗೆ ಕ್ರಮವನ್ನು ತಗೊಂತಾರ ಅಂತ ಹೇಳಿದ್ದಾರೆ. ನಾವು ನೋಡ್ಬೋದು ಇಲ್ಲಿ ಶಿಕ್ಷಣ ಸಚಿವರು ಅಂತ ಹೇಳಿದ್ರು ಸುಮಾರು 18,000 ಅಂತ ಹೇಳಿದ್ರು ಫಸ್ಟ್. ಆಮೇಲೆ ಏನಂದ್ರು ಶಾಲಾ ಮತ್ತು ಕಾಲೇಜು ಸೇರಿ 15,000 ಅಂತ ಹೇಳಿದ್ದಾರೆ. ಸೊ ಅವರು ಯಾವ ಹಂತದಲ್ಲಿ ತುಂಬ್ತಾರೋ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಬಟ್ ಇಲ್ಲಿ 15,000 ಬೋಧಕ ಹುದ್ದೆಗಳನ್ನು ಕ್ರಮವಂತರು ತರದೇ ತಗೋತಾರೆ. ಯಾಕಂದ್ರೆ ಎರಡು ಸೇರಿ ಇಲ್ಲಿ ಕರ್ನಾಟಕ ಬಜೆಟ್ನಲ್ಲಿ ಹೇಳಲಾಗಿದೆ. ಬಜೆಟ್ನಲ್ಲಿ ಹೇಳಿದ್ರಲ್ಲಿ ಅವ್ರು ತುಂಬಲೇಬೇಕು. ಒಟ್ಟಾರೆಯಾಗಿ 18,000ಕ್ಕೂ ಅಧಿಕ ಸರ್ಕಾರಿ ಶಾಲಾ ಶಿಕ್ಷಕರು ನೇಮಕ ಮಾಡಿಕೊಳ್ತೇನೆ ಅನ್ನೋದು ಒಂದು ಸಚಿವರು ಆಶ್ವಾಸನೆ ಕೊಟ್ಟಿದ್ರು. ಹಾಗಾಗಿ ಅವು ಯಾವ ಹಂತದಲ್ಲಿ ನಡೀತಾರೋ, ಏನೋ ಪ್ರಥಮ ಹಂತ ಏನೋ ಮತ್ತೆ ನೋಟಿಫಿಕೇಶನ್ ಹೆಚ್ಚಿಗೆ ಕರೆದು ಅಥವಾ ನಾನ್ ಹೆಚ್ಚಿಗೆ ಕರೆದು ಮಾಡ್ತಾರೋ ಗೊತ್ತಿಲ್ಲ. ಬಟ್ 18,000 ತುಂಬಿಕೊಳ್ತವೆ ಅಂತ ಏನಪ್ಪಾ ಶಿಕ್ಷಣ ಸಚಿವರು ಹೇಳಿದ್ರು. ಬಟ್ 1ರಿಂದ ಮತ್ತು 5ನೇ ತರಗತಿ ಮತ್ತು 6ರಿಂದ 8ನೇ ತರಗತಿ ನೇಮಕಾತಿಗೆ ಒಂದು ಸಂಬಂಧಿಸಿದ ತಿದ್ದುಪಡಿ ಅಂತಿಮ ನಿಯಮ ಗೆಜೆಟ್ನಲ್ಲಿ ಪ್ರಕಟಗೊಂಡಿತು. ಆ ಬಜೆಟ್ ಆಗುವ ಮುಂಚೆ ಒಂದು ಅಂತಿಮವಾಗಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಪ್ರಾಥಮಿಕ ಅಂದ್ರೆ 1ರಿಂದ 5ನೇ ತರಗತಿ ಆಗಿರ್ಬೋದು, ಮತ್ತೇನಪ್ಪಾ ಅಂದ್ರೆ 6ರಿಂದ 8ನೇ ತರಗತಿ ಪದವೀಧರ ಆಗಿರ್ತಕ್ಕಂತಹ ಒಂದು ಶಾಲಾ ಶಿಕ್ಷಕರು ಆಗಿರ್ಬೋದು, 6ರಿಂದ 8 ಇಲ್ಲಿ ಏನಾಯ್ತಪ್ಪ ನ್ಯೂ ವೇಟೇಜ್ ಲಿಸ್ಟ್ ಅಂದ್ಬಿಟ್ಟಿದೆ. ನ್ಯೂ ವೇಟೇಜ್ ಲಿಸ್ಟ್ ಅಂತಂದ್ರೆ ಈಗ CT TET ಸಂಬಂಧಪಟ್ಟಾಗಿರೋದು B.Ed D.Ed ಇದು 6ರಿಂದ 8 ಆಗಿದೆ. ಮತ್ತು ಇನ್ನೊಂದು D.Ed ಮಾಡಿದವರು ಏನಪ್ಪಾ ಅಂದ್ರೆ ಅಲ್ಲಿ PUC ಮತ್ತು ಏನಪ್ಪಾ ಅಂದ್ರೆ TET ಆಗಿರ್ಬೋದು, CET ಆಗಿರ್ಬೋದು, ಮತ್ತೇನಪ್ಪಾ ಅಂದ್ರೆ D.Ed ಯಾವ ರೀತಿ ಆಗಿರ್ತಕ್ಕಂಥ ನ್ಯೂ ವೇಟೇಜ್ ಲಿಸ್ಟ್ ಅಂದ್ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಅದು ಏನ್ ಮಾಡ್ಬೋದು ಸರ್ಕಾರ ಏನ್ ಮಾಡಿದೆ ನೀವು ಅಪ್ಡೇಟ್ ಆಗಿರ್ತಕ್ಕಂಥ ನ್ಯೂ ವೇಟೇಜ್ ಲಿಸ್ಟ್ ಬಿಟ್ಟಿದೆ. ಹಾಗಾದ್ರೆ ನಾವು ನೋಡೋಣ GPSTR 6ರಿಂದ 8 ನೋಡುವುದಾದ್ರೆ CT 70% ಮಾಡಿದರೆ, 50ರದ್ದು 70 ಮಾಡಿದ್ದಾರೆ, ಅಂದ್ರೆ 20% ಹೆಚ್ಚಿಗೆಯನ್ನು ಮಾಡಿದ್ದಾರೆ. ಮತ್ತು TET ಅನ್ನು 20% ಮಾಡಿದ್ದಾರೆ, ಅದು ಸೇಮ್ ಇದೆ, 20 ಇದೆ. ಡಿಗ್ರಿ 8% ಮಾಡಿದ್ದಾರೆ, ಅಂದ್ರೆ ಡಿಗ್ರಿ 20% ಇರೋದು 8% ಮಾಡಿದ್ದಾರೆ. ಇದು ಒಳ್ಳೆ ಒಂದು ತಿದ್ದುಪಡಿ ಅಂತ ಹೇಳ್ಬೋದು. ಯಾರ್ಯಾರು ಸ್ಕೋರ್ ಆಗಿಲ್ಲೋ ಅವರು ಇಲ್ಲಿ CET ಅಲ್ಲೇ ಬರೋ ಹಾಗೆ ಮಾಡಿದ್ದಾರೆ. B.Ed 2% ಅಲ್ಲಿ 10% ಇರೋದು 2% ಮಾಡಿದರೆ, ಇದು ಒಳ್ಳೇದು. ಯಾಕಂದ್ರೆ B.Ed ನಲ್ಲಿ ಅತಿ ಹೆಚ್ಚು ಕಡಿಮೆ ಸ್ಕೋರ್ ಇದ್ರು ಅವ್ರು CET ಅಲ್ಲಿ ನಿಮ್ದು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಇದು ಟ್ಯಾಲೆಂಟ್ ಅದ್ರ ಮೇಲೆ CET ಮೇಲೆ ನೀವು ಏನು ಕಾನ್ಸಿಡರ್ ಮಾಡ್ಕೊಂಡು ಅಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡ್ಕೊಂಡ್ರೆ ನೀವು ಇದು ಟೆನ್ಷನ್ ಇರುವುದಿಲ್ಲ. ಇದು ಕಡಿಮೆ ಬಂದ್ರು ಅಲ್ಲಿ ಇರ್ತಕ್ಕಂಥ ಇಲ್ಲಿ ಹೆಚ್ಚಿಗೆ ತಗೊಂಡು ನೀವೇನ್ ಮಾಡ್ಬೋದು ಚೆನ್ನಾಗಿ ಓದಿ ಶಿಕ್ಷಕರ ನೇಮಕಾತಿ ಇರ್ತಕ್ಕಂತಹ ಒಂದು ಎಕ್ಸಾಮ್ ಅನ್ನು ಬರೀಬಹುದು ಅಥವಾ ಲಿಸ್ಟ್ ನಲ್ಲಿ ನೀವು ಬರೋ ಹಾಗೆ ಓದ್ಬೋದು. ಮತ್ತು PSTR ಬಗ್ಗೆ ನೋಡುವುದಾದರೆ ಅಂದ್ರೆ ಇದು 1ರಿಂದ 5ನೇ ತರಗತಿ ಅಂತ ಹೇಳ್ಬೋದು. ಇಲ್ಲಿ CET 50-70 ಮಾಡಿದ್ದಾರೆ, ಅಂದ್ರೆ 20% ಹೆಚ್ಚಿಗೆ ಮಾಡಿದ್ದಾರೆ. ಮತ್ತು TETಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು 20% ಸೇಮ್ ಇದೆ. PUC ಇದು ಫಸ್ಟ್ ಎಷ್ಟಿತ್ತು ಗೊತ್ತಿಲ್ಲ, ಬಟ್ ಈಗ 8% ಇದೆ. ಅದು 20% ಇತ್ತು, ಬಟ್ ಈ ಪರ್ಸೆಂಟ್ D.Ed ಕೂಡ ಅಲ್ಲಿ ಏನ್ ಮಾಡಿದ್ದಾರೆ 2% ಅನ್ನು ಇಟ್ಟಿದ್ದಾರೆ. ಸೊ ಇದು ಒಂದು ಹೇಳ್ಬೇಕಾದ್ರೆ ಒಂದು ಸರ್ಕಾರದಿಂದ ಗೆಜೆಟ್ ನ್ಯೂ ತಿದ್ದುಪಡಿ ನಿಯಮ ಒಂದು ಎಲ್ಲ ಅನುಕೂಲ ರೀತಿಯಾಗಿರ್ತಕ್ಕಂಥ ಟೋಟಲ್ ಇವು 100% ಆಗಿರ್ತಕ್ಕಂಥ ವೇಟೇಜ್ ಏನಪ್ಪಾ ಅಂದ್ರೆ ಯಾವ ಆಗಿರ್ತಕ್ಕಂಥ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಪ್ರಮುಖವಾಗಿ ನಾವು ನೋಡ್ಬೋದು ಇವು TET CET ಆಗಿರ್ಬೋದು TET ಇವು ಎರಡರಲ್ಲಿ ಏನಾಗತ್ತಪ್ಪ ಅಂದ್ರೆ 90% ಆಗಿರ್ತಕ್ಕಂತಹ ನ್ಯೂ ವೇಟೇಜ್ ಲಿಸ್ಟ್ ಇಟ್ಟಿದ್ದಾರೆ. ಸೊ ಇದು ಎಲ್ಲರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು ನೋಡ್ಬೋದು ಇವು ಎರಡರಲ್ಲಿ ನೀವು 90% ಅಂದ್ರೆ ನೀವು ಎಷ್ಟು ನಾಲೆಡ್ಜ್ ಇದ್ರು ಅಲ್ಲಿ ತೋರಿಸ್ಬೇಕಾಗತ್ತೆ. CET TET ಅಲ್ಲಿ ನಾವು ಏನಪ್ಪಾ ನಿಮ್ದು ಕಡಿಮೆ ಸ್ಕೋರ್ ಇರ್ತಕ್ಕಂಥವ್ರು ಪಾಪ ಅವ್ರಿಗೆ ಏನಾಗುತ್ತೆ ಪರ್ಸೆಂಟೇಜ್ ಕೂಡ ಅಲ್ಲಿ ಕೌಂಟ್ ಆಗಿರ್ತಿದ್ದಿಲ್ಲ, ಅಂದ್ರೆ ಡಿಗ್ರಿ ಆಗಿರ್ಬೋದು D.Ed ಅಲ್ಲಿ ಮಾಡಿದವ್ರಿಗೆ. ಬಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನಿಮ್ದು ಎಷ್ಟು ಟ್ಯಾಲೆಂಟ್ ಇದೋ ಅಲ್ಲಿ ತೋರಿಸಬೇಕು ಎಕ್ಸಾಮ್ನಲ್ಲಿ. ಅಂದ್ರೆ ನೀವು ಚೆನ್ನಾಗಿ ಓದಿದ್ರೆ CET TET ನಲ್ಲಿ ಪರ್ಸೆಂಟೇಜ್ ಕಡಿಮೆ ಇದ್ದವನು ಕೂಡ ಅಲ್ಲಿ ಏನ್ ಮಾಡ್ಬೋದು ಎಕ್ಸಾಮ್ ಚೆನ್ನಾಗಿ ಮಾಡಿದ್ರೆ ಅವನು ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಇರ್ತಾನೆ ಅನ್ನೋದ್ರ ಬಗ್ಗೆ ಇದು ಅಂತ ನಾವು ಹೇಳ್ಬೋದು. ನೋಡ್ಬೋದು ಪ್ರಮುಖವಾಗಿ ಇದು ತಿದ್ದುಪಡಿ 18,000ಕ್ಕೂ ಅಧಿಕ ಸರ್ಕಾರಿ ಶಿಕ್ಷಕರು ಏನಾಯ್ತು ಅದು ನ್ಯೂ ವೇಟೇಜ್ ಲಿಸ್ಟ್ ಆಗೈತೆ. ಆದ್ರೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದಾಗ ವೇಟೇಜ್ ಲಿಸ್ಟ್ ಹೇಳುವ ಮುಂಚೆ ಅಪ್ಡೇಟ್ ನಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದೆ, ಅಲ್ಲಿ ಕಾಮೆಂಟ್ಗಳನ್ನು ಹಾಕಿದ್ರು ಏನಪ್ಪಾ ಅಂದ್ರೆ ಇನ್ನೊಮ್ಮೆ TET ನಡೀತಿತ್ತು ಅನ್ನೋದ್ರೆ. ನೋಡ್ಬೋದು ಸರ್ಕಾರ ಬೇಗನೆ ಕರೆದ್ರೆ TET ಮಾಡೋದು ಕಷ್ಟ, ಬಟ್ ಇನ್ನು 2 ಇಲ್ಲ 3 ತಿಂಗಳು ಆಗೇನಾದ್ರೂ ನೋಟಿಫಿಕೇಶನ್ ಆಗುತ್ತೆ ಅನ್ನೋದ್ರೆ ಸರ್ಕಾರವು ಇನ್ನೊಮ್ಮೆ TET ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನು ಮೇ ಜೂನ್ ಅಲ್ಲಿ ವರ್ಷ ರೀತಿಯಾಗಿರ್ತಕ್ಕಂಥ TET ಕಾಲ್ಫಾರ್ಮ್ ಆಗುತ್ತೆ. ಸೊ ಅದರೊಳಗೆ ಏನಾದರೂ ನೋಟಿಫಿಕೇಶನ್ ಆದರೆ
ಟಿ ಟಿ ಆಗೋದು ಕಷ್ಟ ಅಂತ ಹೇಳ್ಬೋದು. ಆದರೆ ಫಸ್ಟು ಇನ್ನೊಮ್ಮೆ ಹೇಳಿದರು, ಒಂದು ಸುದ್ದಿ ಹರಿದಾಡ್ತಿತ್ತು ಎಲ್ಲ ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಎಲ್ಲ. ಇನ್ನೊಮ್ಮೆ ಸಿ ಟಿ ಆಗಿಕ್ಕಿಂತ ಮುಂಚೆ ಟಿ ಟಿ ಆಗುತ್ತೆ ಅನ್ನೋದು ಬಗ್ಗೆ ಇತ್ತು. ಸೊ ಭಾಳ ಜನ ಟಿ ಟಿ ಪಾಸ್ ಆಗಿಲ್ಲ. ಅವರು ಕೂಡ ಪಾಪ ಏನಪ್ಪ ಅಂದರೆ ಅವ್ರಿಗೂ ಬರೀಬೇಕು ಅನ್ನೋ ಆಸೆ ಇರುತ್ತೆ. ಸೊ ನಮ್ಮ ಅನಿಸಿಕೆ ಕೂಡ ಇನ್ನೊಮ್ಮೆ ಟಿ ಟಿ ಆದರೆ ಚೆನ್ನಾಗಿ, ಯಾಕೆಂದರೆ ಅವ್ರಿಗೆ ಅವಕಾಶ ಸಿಗುತ್ತೆ. ಯಾಕಂದರೆ ವರ್ಷಗಟ್ಟಲೆ ಒಂದು 3-4 ವರ್ಷಗಳೊಮ್ಮೆ ಕರೀತಿರತಕ್ಕಂತಹ ಸಿ ಟಿಯಲ್ಲಿ. ಸೊ ಅವ್ರಿಗೂ ಕೂಡ ಇನ್ನು ಅವಕಾಶ ಸಿಗುತ್ತೆ ಅನ್ನೋದು ನಮ್ಮ ಉದ್ದೇಶ. ನೋಡೋಣ. ಸೊ ಬೇಗನೆ ನೋಟಿಫಿಕೇಶನ್ ಆದರೆ ಸೊ 1 ತಿಂಗಳೊಳಗೆ ಟಿ ಟಿ ಆಗೋಲ್ಲ, ಅಂದರೆ ಅದರೊಳಗೆ ಆಗೋಲ್ಲ. ಬಟ್ ಸಿ ಟಿ ಎಕ್ಸಾಮ್ದು ಅವರು ವರ್ಷ ನಡೆಸ್ತಿರ್ತಕ್ಕಂಥ ಒಂದು ರೀತಿಯಲ್ಲೇ ನಡೆಸಿದರೆ ಸೊ ಅದು ಏನಾಗುತ್ತೆ, ಉಪಯೋಗ ಆಗೋದಿಲ್ಲ. ಫಸ್ಟ್ ಅದರೊಳಗೆ ಇನ್ನೊಮ್ಮೆ ಟಿ ಟಿ ಮಾಡಿದರೆ ಎಲ್ಲರಿಗೂ ಇರತಕ್ಕಂಥ ಒಂದು ಅನುಕೂಲ ಆಗುತ್ತೆ ಅನ್ನೋದು ಒಂದು ಇದು. ಹಾಗಾಗಿ ಯಾರ್ಯಾರು ಇನ್ನೂ ಟಿ ಟಿ ಪಾಸ್ ಆಗಿಲ್ಲೋ ಬಟ್ ಆಗಬೇಕು ಅನ್ನೋರು ಏನು ಮಾಡಿ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ ಇರತಕ್ಕಂತಹ ಅಲ್ಲೇನಪ್ಪ ಅಂದರೆ ಕಾಮೆಂಟ್ಗಳನ್ನು ಹಾಕಿ, ಟ್ಯಾಗ್ ಹಾಕಿ ಟಿ ಟಿ ಅಂತ ಹಾಕಿ, ಟಿ ಟಿ ಎಕ್ಸಾಮ್ ಅಂತ ಹಾಕಿ. ನೋಡೋಣ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಸಪೋರ್ಟ್ನೆಸ್ ಇರುತ್ತೆ. ಇನ್ನೊಮ್ಮೆ ಟಿ ಟಿ ಮಾಡಲೇಬೇಕು ಅನ್ನೋದಾದರೆ ವಿದ್ಯಾರ್ಥಿಗಳಿಂದ ಒಂದು ಏನಪ್ಪ ಅಂದರೆ ನೋಡೋಣ, ಟ್ಯಾಗ್ ಹಾಕಿ ಇನ್ನೊಮ್ಮೆ ಟಿ ಟಿ ಅಂತ ಹಾಕಿ ನೋಡೋಣ, ನಡೆಸ್ಬೋದು. ಯಾಕಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ಭಾಳ ಜನ ಇನ್ನೂ ಟಿ ಟಿ ಪಾಸ್ ಆಗಿಲ್ಲ. ಸೊ ಹಾಗಾಗಿ ಈ 18,000 ಏನರ ಕರೆದಂದರೆ ಅವರಿಗೆ ಬರೋಕ್ಕೂ ಅವಕಾಶ ಇರೋಲ್ಲ. ಓನ್ಲಿ ಏನಪ್ಪ ಹೈಸ್ಕೂಲಿಗೆ ಅಷ್ಟೇ ಅವರು ಎಕ್ಸಾಮ್ ಬರೆಯಲು ಅವಕಾಶ ಇರುತ್ತೆ. ಮತ್ತು ಇವರು ಏನರ 1-5, 6-8 ಅವರಿಗೆ ಅವಕಾಶ ಇರೋದಿಲ್ಲ. ಯಾಕಂದರೆ ಇದು ಟಿ ಟಿ ಪೇಪರ್ 1 ಅಥವಾ ಪೇಪರ್ 2ಗೆ ಅಷ್ಟೇ ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಮಾತ್ರ ಈ ಎಕ್ಸಾಮ್ ಬರೀಬೇಕಾಗುತ್ತೆ. ಹಾಗಾಗಿ ನೋಡೋಣ. ಇದೇ ರೀತಿಯಾಗಿರ್ತಕ್ಕಂತಹ ಒಂದು ವಿಡಿಯೋಗಳಿಗಾಗಿ, ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ವಿಡಿಯೋಗಳು, ಮತ್ತು ನಾನು ಹಿಂದಿನ ತರಗತಿಯಲ್ಲಿ MCQ ಆಗಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗಿದ್ದೀನಿ. ಮತ್ತು ಸಾಮಾನ್ಯ ಕನ್ನಡದ ಬಗ್ಗೆ ಆಗಿರ್ಬೋದು, ಸೋಷಿಯಲ್ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ MCQವನ್ನು ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಮುಂದಿನ ಒಂದು ಬಿಗ್ ಅಪ್ಡೇಟ್ ಆಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ಬೋದು, ಟಿ ಟಿಗೆ ಸಂಬಂಧಪಟ್ಟಾಗಿರ್ಬೋದು, ಮತ್ತು ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ವಿಷಯಗಳಿಗಾಗಿ ಈ ಚಾನಲನ್ನು ಏನು ಮಾಡಿಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಇದನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.